ಬೆಂಗಳೂರಿಗರು ಗಮನಿಸಬೇಕಾದ ಸುದ್ದಿ. ನಾಳೆಯಿಂದ 3 ದಿನ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬರದೇ ಇಲ್ಲ. ತುರ್ತು ಕಾಮಗಾರಿ ಇದೆ ಅಂತಂದ್ಬಿಟ್ಟು ನಾಳೆಯಿಂದ 3 ದಿನ ಕಾವೇರಿ ನೀರು ಸರಬರಾಜು ಸ್ಥಗಿತವಾಗ್ತಾ ಇದೆ. ಕಾವೇರಿ 5ನೇ ಹಂತದ ಪಂಪಿಂಗ್ ಸ್ಟೇಷನ್ ಸರಬರಾಜು ಬಂದ್ ಮಾಡ್ತಾ ಇದೆ. ಏನೋ ಒಂದಷ್ಟು ತುರ್ತು ಕೆಲಸಗಳಾಗಬೇಕಾಗಿದೆ, ಹಾಗಾಗಿ ನೀರನ್ನು ಸಪ್ಲೈ ಮಾಡಲ್ಲ ಅಂತ. ಆಮೇಲೆ ಅಗತ್ಯಕ್ಕೆ ತಕ್ಕಂತೆ ನೀರು ಬಳಸ್ಕೊಳ್ಳಿ, ನೀರನ್ನು ಹಿಡಿದಿಟ್ಕೊಳ್ಳಿ, ಸ್ಟಾಕ್ ಮಾಡ್ಕೊಳ್ಳಿ, ಅಗತ್ಯ ಇರುವ ನೀರು ಸಂಗ್ರಹಣೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಜಲಮಂಡಳಿಯವರು. ಬೆಂಗಳೂರಿಗೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಕಾವೇರಿ ನೀರು ಬರಲ್ಲ. ತುಂಬ ಕಷ್ಟ ಆಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ತುಂಬ ಮನೆಗಳಿಗೆ ಬರೀ ಕಾವೇರಿ ನೀರು ಸಪ್ಲೈ ಮಾತ್ರ ಇರುತ್ತೆ. ಕೆಲವು ಕಡೆ ಬೋರ್ ವಾಟರ್ ಅಥವಾ ಮುನ್ಸಿಪಾಲ್ಟಿ ನೀರು ಬರುತ್ತೆ. ಹಾಗಿರಬೇಕಾದ್ರೆ ಆಮೇಲೆ ಕೆಲವರೆಲ್ಲ ಕಾವೇರಿ ನೀರನ್ನೇ ಕುಡಿಯೋದಕ್ಕೆ ಬಳಸ್ತಾರೆ. ಸೊ ನೀರನ್ನು ಹಿಡಿದಿಟ್ಕೋಬೇಕು, ಸ್ಟಾಕ್ ಮಾಡ್ಕೋಬೇಕು, ಮಿತವಾಗಿ ಬಳಸಬೇಕು ಅಂತ ಬೆಂಗಳೂರು ಜಲಮಂಡಳಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆಯಿಂದ 3 ದಿನ ಕಾವೇರಿ ನೀರು ಸ್ಥಗಿತವಾಗುತ್ತೆ.